ನಮಸ್ತೆ ಸ್ನೇಹಿತರೆ, ಮನುಷ್ಯ ದರ್ಶನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಈ ದಿನ ನಮ್ಮ ಹಿರಿಯರೊಬ್ರು ಪ್ರಶ್ನೆ ಕೇಳ್ತಾ ಇದಾರೆ. ಬನ್ನಿ ಏನ್ ಪ್ರಶ್ನೆ ಅಂತ ಕೇಳೋದು ಅವ್ರದ್ದು. ನಮಸ್ತೆ. ನಮಸ್ಕಾರ ಸ್ವಾಮಿ. ನಮಸ್ತೆ ಸ್ವಾಮಿ. ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೀನಿ ಸ್ವಾಮಿ. ಹೇಳಿ. ಒಂದು ಪ್ರಶ್ನೆ ಹೇಳಿದ್ರೆ, ಹುಟ್ಟ ಮಕ್ಕಳು ಬಂದು ಚೆನ್ನಾಗಿ ಹುಟ್ಟಬೇಕಂತಾನೆ ಎಲ್ರು ಇಷ್ಟ ಪಡೋದು. ಹೌದು. ಹುಟ್ಟು ಬೆಳೆದ ಮೇಲೆ ಒಳ್ಳವನಾಗಿ ಬೆಳಿಬೇಕು, 4 ಜನಕ್ಕೆ ಹೆಲ್ಪ್ ಮಾಡ್ಬೇಕು, ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋದೇ ಎಲ್ರು ತಂದೆ ತಾಯಿಗೂ ಆಸೆ. ಹೌದು. ಇದ್ರೇನು ಹುಟ್ಟ ಟೈಮಲ್ಲಿ ಚೆನ್ನಾಗಿ ಹುಟ್ತಾರೆ. ಹೌದು. ಬೆಳೀತಾ ಅವರು ತಾಯಿ ತಂದೆ ಮಾತು ಕೇಳಲ್ಲ, ಗುರುಗಳ ಮಾತು ಕೇಳಲ್ಲ, ಯಾರ ಮಾತನ್ನ ಕೇಳಲ್ಲ. ಅವರು ಇದಕ್ಕೆ ಬೆಳೆದು ಅವರಿಷ್ಟಕ್ಕೆ ಮಾಡ್ತಾರೆ. ಇದು ಅದೆಲ್ಲ ಇಲ್ಲದ ಚೆನ್ನಾಗಿ ಬೆಳಿಬೇಕಂದ್ರೆ ಹೆಂಗ್ ಬೆಳಿಬೇಕು, ಅದಕ್ಕೆ ಏನ್ ಮಾಡ್ಬೇಕು ನೋಡಿ ಸ್ನೇಹಿತರೆ. ನಮ್ಮ ಹಿರಿಯರು ಕೇಳ್ತಾ ಇದಾರೆ, ಅವ್ರದ್ದೇನ್ ಪ್ರಶ್ನೆ ಅಂತಂದ್ರೆ, ನೋಡಿ ಹುಟ್ಟೋ ಮಗು ಎಲ್ಲ ಯಾಕೆ ಒಳ್ಳೆ ಮಗು ಆಗಲ್ಲ? ಬೆಳೀತಾ ಮಗು ಚೆನ್ನಾಗಿರ್ಬೇಕಾರೆ ಚೆನ್ನಾಗಿರ್ತವೆ, ಬೆಳೆದಾದ್ಮೇಲೆ ಹೆಂಗಂದ್ರ ಹಂಗ ಆಗ್ಬಿಡ್ತವೆ ಅಂದ್ರೆ, ನೋಡಿ ಸ್ನೇಹಿತರೆ, ಇದೊಂದು ದೊಡ್ಡ ರಹಸ್ಯವಾಗಿ ಅಡಗಿದೆ. ಏನು ತಂದೆ ತಾಯಿ ಪಾಪ ಕರ್ಮ ಏನ್ ಮಾಡಿರ್ತಾರೆ, ಅದ್ರಕ್ಕೆ ಅನುಗುಣವಾಗಿ ಭಗವಂತ ಮಕ್ಕಳನ್ನ ಕೊಡ್ತಾರೆ. ಇನ್ನು ಕೆಲವರಿಗೆ ಮಕ್ಕಳ ಭಾಗ್ಯನೇ ಇಲ್ಲ. 5 ವರ್ಷ ಆಗ್ಲಿ, 10 ವರ್ಷ ಆಗ್ಲಿ, 15 ವರ್ಷ ಆದ್ರೂ ಮಕ್ಕಳ ಭಾಗ್ಯನೇ ಇರೋದಿಲ್ಲ. ಇದಕ್ಕೆಲ್ಲ ಕಾರಣ ನಿಮ್ಮ ಚಿಂತನೆಗಳು, ನಿಮ್ಮ ಮನಸ್ಥಿತಿನೇ. ನೋಡಿ, ಇದಕ್ಕೆ ಶ್ರೇಷ್ಠ ಸಂತಾನ ವ್ರತ ಅಂತ ಹೇಳ್ತಾರೆ. ಶ್ರೇಷ್ಠ ಸಂತಾನ ವ್ರತ ನೋಡಿ, ಹೊರಗಡೆ ನಾವು ಜಗತ್ತಿಗೆ ಹೇಳ್ಬಾರ್ದು, ಒಂದು ಸ್ವಲ್ಪ ಮಟ್ಟಕ್ಕಾದ್ರೂ ನಿಮ್ಗೆ ಏನು ನಾರ್ಮಲ್ ಜನಗಳಿಗೆ ಇದು ಉಪಯೋಗ ಆಗ್ಲಿ ಅಂತೇಳಿ ಈ ದಿನ ನಮ್ಮ ಹಿರಿಯರು ಕೇಳಿರೋದ್ರಿಂದ ಇದು ಸಹ ಸಾಕಷ್ಟು ಜನಕ್ಕೆ ಉಪಯೋಗ ಆಗುತ್ತೆ. ನೀವು ಇದನ್ನ ತಿಳ್ಕೊಳ್ಳಿ. ಇಷ್ಟು ಮಾಡಿದ್ರು ಸಾಕು, ತುಂಬಾ ರಹಸ್ಯ ಹೋಗೋದಿಲ್ಲ. ಎಷ್ಟು ಬೇಕೋ ಅಷ್ಟು ಹೇಳ್ಕೊಡ್ತೀನಿ, ತಿಳ್ಕೊಳ್ಳಿ. ನೋಡಿ, ಶ್ರೇಷ್ಠ ಸಂತಾನ ಪಡಿಬೇಕು ಅಂತಂದ್ರೆ ಫಸ್ಟ್ ನಾವು ಬ್ರಹ್ಮಚರ್ಯ ಪಾಲನೆ ಮಾಡಿರ್ಬೇಕು. ಯಾವಾಗ ಅಂತಂದ್ರೆ ಮದುವೆಗೆ ಮುಂಚೆನೆ ಈ ಬ್ರಹ್ಮಚರ್ಯ ಅನ್ನೋದನ್ನ ಪಾಲನೆ ಮಾಡಿರ್ಬೇಕು. ಏನು, ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿ ನಾವು ಬದುಕಬೇಕು. ಒಂದು ಹೆಣ್ಣು, ನನಗೊಂದು ಗಂಡಿದೆ, ಆ ಗಂಡಿಗೋಸ್ಕರ ನನ್ನ ದೇಹನ, ನನ್ನ ಮನಸ್ಸನ್ನ ನಾನು ಮುಡ್ಪಿಡ್ತೀನಿ ಅಂತೇಳಿ ಆ ಹೆಣ್ಣು ಸಹ ತಪಸ್ಗೈಬೇಕು. ಈ ತಪಸ್ಗೈದಂತ ಸಂದರ್ಭದಲ್ಲಿ ಮಾತ್ರ ಇಂಥ ಶ್ರೇಷ್ಠ ಸಂತಾನವನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ನಂತರ ಆ ತರ ಬ್ರಹ್ಮಚರ್ಯ ಪಾಲನೆ ಮಾಡಿ, ಏನು ಭಗವಂತನ ಧ್ಯಾನ ಇದೆಲ್ಲ ಸ್ಮರಣೆ ಮಾಡಿ, ತಂದೆ ತಾಯಿ ಅವಮಾನ ಆಡ್ದಂಗೆ ಒಳ್ಳೆ ರೀತಿಯಲ್ಲಿ ಬದುಕಿರ್ಬೇಕು. ನಂತರ ಈ ಏನು ಹೆಣ್ಮಕ್ಳಾಗ್ಲಿ, ಈ ಗಂಡು ಹುಡುಗಾಗ್ಲಿ ಯಾವುದೇ ದುಶ್ಚಟಗಳಿಗೆ ದಾಸರಾಗಿರ್ಬಾರ್ದು. ಈ ದುಶ್ಚಟಗಳಿಗೆ ದಾಸರಾದಂತ ಸಂದರ್ಭದಲ್ಲಿ ದೇಹ ನೋಡಿ, ನಾವೇನ್ ತಿಂತೀವಿ, ನಾವೇನ್ ಕುಡಿತೀವಿ, ಅದೇ ನಮ್ಮ ರಕ್ತವಾಗಿ, ಮಾಂಸವಾಗಿ, ದೇಹದಲ್ಲಿ ಎಲ್ಲಾ ಅಂಗಗಳಾಗಿ ಬದಲಾವಣೆ ಆಗಿರ್ತದೆ. ನಮ್ಮ ಚಿಂತನೆಯನ್ನು ನಾವು ಊಟ ತಿನ್ನೋದ್ರ ಮೇಲೆ ನಮ್ಮ ಚಿಂತನೆಗಳು ಸಹ ಮೂಡ್ತಾ ಇರ್ತವೆ. ಅದಕ್ಕೆ ನಾವು ಒಳ್ಳೆ ಆಹಾರವನ್ನ, ನಿಯಮವನ್ನ ಇಟ್ಕೊಂಡಿರ್ಬೇಕಾಯ್ತದೆ. ನೋಡಿ, ಅದಾದ ನಂತರ ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಮದುವೆ ಆಗ್ತೀವಿ. ಮದುವೆ ಆದಂತ ಸಂದರ್ಭದಲ್ಲಿ ಮೊದಲು ನಾವು ಸಂತಾನ ಪಡೆಯೋದಕ್ಕಿಂತ ಮುಂಚೆ ನಾವು ಆರ್ಥಿಕವಾಗಿ ಸ್ವಲ್ಪ ಪ್ರಬಲರಾಗಿರ್ಬೇಕು. ಆರ್ಥಿಕ ಅಂತಂದ್ರೆ ಸ್ವಲ್ಪ ಸಂಪಾದನೆ ಇರಬೇಕು. ಯಾವುದೇ ರೀತಿ ಸಾಲ ಮಾಡಿರ್ಬಾರ್ದು, ಸಾಲಕ್ಕೆ ಶುರುಟಿ ಹಾಕಿರ್ಬಾರ್ದು, ಸಾಲ ಯಾರಿಗೂ ಕೊಡಬಾರ್ದು. ಈ ರೀತಿ ಇದ್ದಂತ ದುಡ್ಡಲ್ಲಿ ಸರಳವಾಗಿ ಮದುವೆ ಆಗಿ ಜೀವನನ ಸಾಗಿಸ್ಬೇಕು. ನಂತರ ಮನೆಯಲ್ಲಿ ಏನು ಹಿರಿಯರು ಇರ್ತಾರೆ, ಅವರ ಮಾರ್ಗದರ್ಶನದಲ್ಲೇ ಈ ಗಂಡ ಹೆಂಡತಿ ಏನಿರ್ತಾರೆ ಅವ್ರ ಜೊತೆಲಿ ಇರ್ಬೇಕು. ನಾನು ಗಂಡ ಹೆಂಡತಿ ಬನ್ನಿ ಸಪ್ರೇಟ್ ಹೋಗ್ಬಿಡೋದು ಅಂತ ಈ ತರ ಸಪ್ರೇಟ್ ಹೋಗಕ್ ಹೋಗ್ಬಾರ್ದು. ಹಿರಿಯರ ಆಶೀರ್ವಾದ ಪ್ರತಿನಿತ್ಯ ಇರಬೇಕು, ಅವರ ಪ್ರೀತಿ ಪ್ರತಿನಿತ್ಯ ನಮ್ಮಲ್ಲಿ ಬಯಸ್ತಾ ಇರಬೇಕು. ಅವ್ರು ಮಾಡುವಂತ ಆಹಾರಗಳನ್ನು ಸಹ ನಾವು ಸೇವಿಸ್ತಾ ಇರಬೇಕು. ಇದನ್ನೆಲ್ಲ ಮಾಡಿದಾಗ ಮಾತ್ರ ನಮ್ಮ ಮನಸ್ಸಲ್ಲಿ, ಮನೆಯಲ್ಲಿ ಎಲ್ಲದರಲ್ಲೂ ಶಾಂತಿ ನೆಲೆಸಿರ್ತದೆ. ಅವಾಗ ಮನಸ್ಸು ಶಾಂತಿಯಾಗಿರ್ತದೆ, ನಮ್ಮ ಇದನ್ನು ಸಹ ಸ್ವಭಾವನು ಸಹ ಚೆನ್ನಾಗಿರ್ತದೆ. ಆ ನಂತರ ಮುಂದಿನ ಹೆಜ್ಜೆ, ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ತುಂಬಾ ಚೆನ್ನಾಗಿರ್ಬೇಕು. ಅನ್ಯೋನ್ಯತೆ ಏನು ಅಂತಂದ್ರೆ ನೋಡಿ, ಇಬ್ರು ಸ್ನೇಹಿತರ ತರ ಇರ್ಬೇಕು. ಯಾವತ್ತೇ ಆಗ್ಲಿ, ನಾನ್ ಗಂಡು, ನಾನು ದುಡ್ಡು ಸಂಪಾದನೆ ಮಾಡ್ತೀನಿ, ನಾನು ಹೇಳ್ದಂಗೆ ಹೆಂಡತಿ ಕೇಳ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನಿತ್ತು ಅಂತಂದ್ರೆ ಅದ್ ಯಾವತ್ತೂ ಫಲಿಸೋದಿಲ್ಲ. ನೋಡಿ, ನೀವು ಬೆಳಗ್ಗೆಯಿಂದ ಹೆಂಡತಿ ಸಾಯಂಕಾಲದವರೆಗೂ ಬೈದಿರ್ತೀರಾ, ರಾತ್ರಿ ಪಕ್ಕದಲ್ಲಿ ಸಂಸಾರ ಮಾಡಕ್ ಜೊತೆಲಿ ಇದ್ದಬೇಕಾರೆ ಆ ಮನಸ್ಸಿನ ಚಿಂತನೆ ಹೆಣ್ಣಿಂದು ಬೇರೆ ಆಗಿರ್ತದೆ. ಅಥವಾ ನಿಮ್ಗೆ ಏನಾರ ಹೆಂಡತಿ ಏನಾರ ಗಂಡಂಗೆ ಬೈದಿದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ, ಅಥವಾ ಗಂಡ ರಾತ್ರಿ ಜೊತೆಲಿ ಸಂಸಾರ ಮಾಡಕ್ ಬಂದಾಗ ಅವ್ರ ಚಿಂತನೆ ಬೇರೆ ಆಯ್ತದೆ. ಅವಾಗ ಒಬ್ರಿಗೊಬ್ರು ಮನಸ್ತಾಪ ಸರಿ ಇರಲ್ಲ. ಅಂತ ಸಂದರ್ಭದಲ್ಲಿ ನಾವೇನಾರ ಏನು ಸಂಸಾರ ನಡೆಸಿದಾಗ ಆ ಚಿಂತನೆಯಲ್ಲಿ ಮಗು ಹುಟ್ಟಿದ್ರೆ ಅದು ಆರೋಗ್ಯಕರವಾಗಿ ಇರೋದಿಲ್ಲ. ಇದೆಲ್ಲ ನೋಡಿ ಹೊರಗಡೆ ಹೇಳ್ಬಾರ್ದು, ಆದ್ರೂ ಸಹ ನಾನು ಹೇಳ್ತಾ ಇದ್ದೀನಿ, ಬದಲಾಗ್ತೀರಾ ಅಂತೇಳಿ ತಿಳ್ಕೊಂಡು ನೋಡಿ. ಆ ನಂತರ ಇನ್ನೊಂದು ಹೆಜ್ಜೆ ಮುಂದೆ ಹೋದಾಗ ನೋಡಿ, ಏನು ಈ ಆತ್ಮತೃಪ್ತಿ ಹೊಂದ್ಬೇಕು. ಯಾರು? ಈ ಗಂಡು ಮತ್ತೆ ಹೆಣ್ಣು. ಆತ್ಮತೃಪ್ತಿ ಯಾವ ತರ ಅಂತಂದ್ರೆ ನೋಡಿ, ಒಂದು ನಮ್ಗೆ ಇಷ್ಟ ಆಗುವಂತ ಊಟ ತಿಂದಾಗ ಆತ್ಮತೃಪ್ತಿ ಸಿಗುತ್ತೆ, ಅಥವಾ ನಾವು ಇಷ್ಟ ಆಗೋ ಪ್ರದೇಶಕ್ಕೆ ಹೋಗಿ ಬಂದಾಗ ಆತ್ಮತೃಪ್ತಿ ಸಿಗುತ್ತೆ. ಅದೇ ರೀತಿ ಸಹ ಈ ಗಂಡು ಹೆಣ್ಣು ಸೇರಿದಂತ ಸಂದರ್ಭದಲ್ಲೂ ಸಹ ಆತ್ಮತೃಪ್ತಿಯಿಂದ ಸೇರಿರ್ಬೇಕು. ನೋಡಿ, ಸುಮ್ನೆ ಏನೋ ಕಾಟಾಚಾರಕ್ಕೆ ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಂಬಂದಿದ್ದೀನಿ ಅಂದ್ಬಿಟ್ಟು ಒಂದು ಕ್ವಾರ್ಟರ್ 2 ಕ್ವಾರ್ಟರ್ ಎಣ್ಣೆ ಹೊಡ್ಕೊಂಬಂದ್ಬಿಟ್ಟು ಏನಂದ್ರೆ ಅದು ಎಗ್ ರೈಸು, ಬಿರಿಯಾನಿ ರೈಸು ಏನೋ ತಿನ್ಕೊಂಬಂದು ಇರಪ್ಪ ಸಂಸಾರ ಮಾಡ್ಬೇಕು, ಸಂಸಾರ ಮಾಡ್ಬಿಟ್ರೆ ಹಂಗಾಗಲ್ಲ. ನೋಡಿ, ಮೊದ್ಲೇ ನಾವು ಸಿದ್ಧರಾಗ್ಬೇಕು. ಅದಕ್ಕೆ ಸಿದ್ಧರಾಗಿ ದೇಹನು ಊಟನು ಶುಚಿಯಾಗಿ ಇಟ್ಕೊಂಡು, ದೇಹ ಮನಸ್ಸನ್ನು ಸಹ ಪರಿಶುದ್ಧವಾಗಿ ಇಟ್ಕೊಂಡು ನಂತರ ನಾವು ಮುಂದುವರೆದಾಗ ಮಾತ್ರ
ಆರೋಗ್ಯಕರವಾದ ಮಗು ಹುಟ್ಟೋದಕ್ಕೆ ಸಾಧ್ಯ. ನೋಡಿ ನಂತರ ಏನಿರ್ತಾರೆ ಮನೆಯಲ್ಲಿ ಹಿರಿಯರು, ಇವರು ತುಂಬಾ ಪ್ರಮುಖವಾದ ಪಾತ್ರ ವಹಿಸ್ಬೇಕು. ಏನಂದ್ರೆ ಈ ಏನು ಹುಡುಗ ಹುಡುಗಿ ಇರ್ತಾರೆ, ಅವರ ಜೀವನದಲ್ಲಿ ಹೆಂಗೆ ಯಾವ ರೀತಿ ಜೀವನ ಬದುಕಬೇಕು ಅಂತ ಗೊತ್ತಾಯ್ತಾರಲ್ಲ, ಇವ್ರ ಅನುಭವ ಇದೆಯಲ್ಲ ಹಿರಿಯರಿಗೆ, ಇವ್ರನ್ನ ಅವ್ರಿಗೆ ಹೇಳ್ಕೊಡ್ಬೇಕು. ಅವಾಗ ಅವ್ರಿಗೆ ತೊಂದರೆ ಕೊಡೋದಾಗ್ಲಿ, ಇನ್ನೊಂದ್ ಮಾಡೋದಾಗ್ಲಿ, ಅವ್ರ ಗಂಡ ಹೆಂಡತಿಗೆ ಜಗಳ ಬರೋ ತರ ಮಾತಾಡೋದಾಗ್ಲಿ, ಅತ್ತೆ ಸೊಸೆ ಜಗಳ ಅಥವಾ ಮಾವ ಸೊಸೆ ಜಗಳ ಅಥವಾ ಅಳಿಯ ಮಗ ಸೊಸೆ ಜಗಳ, ಈ ತರದೆಲ್ಲ ಇಟ್ಕೊಳಕ್ ಹೋಗ್ಬಾರ್ದು. ಅದೇ ಚಿಂತನೆಯಲ್ಲಿ, ಅದೇ ಯಾವ ಚಿಂತನೆಯಲ್ಲಿ ನಾವು ಸೇರ್ತೀವಿ ಗಂಡ ಹೆಂಡತಿ, ಆ ತರ ಚಿಂತನೆಯಲ್ಲಿ ಮಗು ಹುಟ್ಟುತ್ತದೆ. ನೋಡಿ ನಾವ್ ಇನ್ನೊಂದ್ ಏನ್ ಹೇಳ್ತೀನಿ ನಿಮ್ಗೆ ಸಹಾಯ ಆಗುತ್ತೆ, ಭಗವಂತನ ಸ್ಮರಣೆ ಮಾಡಿ, ಯಾವ್ದಾದ್ರು ಒಂದು ದೇವ್ರ ಜಪ ಮಾಡಿ, ಶಿವ 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 ಅಂತ ಪೂಜೆ ಮಾಡಿ, ನಾರಾಯಣ ನಾರಾಯಣ ಅಂತ ಪೂಜೆ ಮಾಡಿ, ಲಕ್ಷ್ಮಿ ಲಕ್ಷ್ಮಿ ಅಂತ ಪೂಜೆ ಮಾಡಿ, ಪಾರ್ವತಿ ಪಾರ್ವತಿ ಅಂತ ಪೂಜೆ ಮಾಡಿ. ನೋಡಿ ನಮ್ಗೆ ದೇವ್ರಂತ ಮಗು ಅಂತಂದ್ರೆ ಯಾವ ಮಗು ತುಂಬಾ ಶ್ರೇಷ್ಠವಾದ ಮಗು ಈ ಭೂಮಿ ಮೇಲೆ ಅಂದ್ರೆ, ನಾವು ಮೊದಲನೇ ಹೆಸರು ತಗೊಳ್ಳೋದೆ ಗಣಪತಿ ಅಂತ, ಇಲ್ಲ ಅಂದ್ರೆ ಸುಬ್ರಹ್ಮಣ್ಯ ಅಂತ ಹೇಳ್ತೀವಿ ಅಲ್ವಾ. ಗಣಪತಿ ಅಂತ ಮಗು ಬೇಕು ಅಂತಂದ್ರೆ ಈ ಹುಡುಗ ಶಿವ ಹಂಗಿರ್ಬೇಕು, ಆ ಹುಡುಗಿ ಪಾರ್ವತಿ ತರ ಇರ್ಬೇಕು. ಅಂದ್ರೆ ನೀವು ದೇವ್ರ ತರ ಇರ್ಬೇಕು, ನೀವ್ ಇದೀರಾ ಅಂತ ಫಸ್ಟ್ ಯೋಚನೆ ಮಾಡಿ ಅಲ್ವಾ. ನಿಮ್ಮ ಚಿಂತನೆ ದೇವ್ರ ತರ ಇರ್ಬೇಕಂದ್ರೆ ಯಾರ ಮನೇನೂ ಹಾಳು ಮಾಡ್ಬಾರ್ದು, ಯಾರ ಮನ್ಸು ನೋಯಿಸ್ಬಾರ್ದು, ಸಾಲ ಮಾಡ್ಬಾರ್ದು, ಕುಡಿಬಾರ್ದು, ಸೇದ್ಬಾರ್ದು, ದುಶ್ಚಟಕ್ಕೆ ದಾಸರಾಗಬಾರ್ದು, ಇನ್ನೊಬ್ರ ಹತ್ರ ಶಾಪಕ್ಕೆ ಗುರಿ ಆಗ್ಬಾರ್ದು. ಏನಾರ ಒಂದ್ ಮಾಡ್ಬಿಡ್ತೀರಾ, ಬೈದ್ ಬಿಡ್ತೀರಾ ಯಾರ ಹಿರಿಯರಿಗೆ, ಅವ್ರ ಹತ್ರ ನೀವು ಶಾಪಕ್ಕೆ ಗುರಿ ಆಗ್ಬಿಡ್ತೀರಾ, ಅವ್ರು ಬೈಕೊಂಡ್ಬಿಡ್ತಾರೆ. ಈ ತರದೆಲ್ಲ ಮಾಡ್ಕೊಳಕ್ ಹೋಗ್ಬಾರ್ದು. ಈ ತರ ಎಲ್ಲ ಮಾಡ್ಕೊಳ್ದಂಗೆ ಎಲ್ಲರದ್ಗೊಳಗೆ ಒಂದಾಗಿ ಪ್ರೀತಿಸ್ತಾ ಅನ್ಯೋನ್ಯವಾಗಿ ಇದ್ದಾಗ ಮಾತ್ರ ಶ್ರೇಷ್ಠ ಸಂತಾನ ಮಾಡೋದಕ್ಕೆ ಸಾಧ್ಯ. ನೋಡಿ ಈ ಆಹಾರದಲ್ಲಿ ಇನ್ನೊಂದ್ ಏನ್ ಹೇಳ್ತೀನಿ, ತುಂಬಾ ವರ್ಷ ಆದ್ರೂನು ಮಗು ಆಗಿಲ್ಲ ಇದು ಅಂದ್ರೆ, ತುಂಬಾ ಕಡೆ ನಾನು ಹೇಳ್ತಾನೆ ಇರ್ತೀನಿ, ಹೆಣ್ಣು ಮಕ್ಳ ಮೇಲೆ ಅತಿ ಹೆಚ್ಚು ದೂಷಣೆ ಮಾಡ್ತಾರೆ. ಹೆಣ್ಣು ಮಗುಗೆ ಸರಿ ಇಲ್ಲ, ಏನೋ ಅವಳಿಗೆ ಅದು PCOD ಇದು ಅಂತ. ಆ ತರ ಎಲ್ಲ ಜಾಸ್ತಿ ಇರೋದಿಲ್ಲ, ಎಲ್ಲೋ 1% ಇರ್ತದೆ. ಆದ್ರೆ ಈ ಹುಡುಗರದೇ ಜಾಸ್ತಿ ಇರ್ತದೆ. ನೋಡಿ 15 ವರ್ಷ 18 ವರ್ಷ 20 ವಯಸ್ಸಿಗೆ ಇವನು ದುಶ್ಚಟಕ್ಕೆ ದಾಸ್ತನಾಗಿರ್ತಾನೆ. ಈಗಿನ ಕಾಲದ ಹುಡುಗರು ಸಿಗರೇಟು, ಪಾನ್ ಪರಾಕು, ಅನ್ಸು, ಕುಡ್ತಕ್ಕೆ ಅನೇಕ ಏನು ಮೈದಾ ಪದಾರ್ಥಗಳು, ಬಿಸ್ಕೆಟ್, ಶುಗರ್ ಈ ತರದೆಲ್ಲ ತಿಂದು ದೇಹ ಫುಲ್ಲು ಕಲುಷಿತ ಆಗಿದೆ. ಹಿಂದಿನ ಕಾಲದಲ್ಲಿ ನೋಡ್ರಿ ಚೆನ್ನಾಗಿ ಮೈ ತುಂಬಾ ಕೆಲಸ ಮಾಡೋರು, ಮುದ್ದೆ ತಿನ್ನೋರು, ಗಂಜಿ ಕುಡಿಯೋರು, ಬರೀ ತೆಂಗಿನಕಾಯಿ ಮರದ್ದು ತೆಂಗಿನ ಚಟ್ನಿಲಿ ಜೀವನ ನಡೆಸೋರ ನೋಡಿದ್ವಿ. ಮನೇಲಿ ಎಷ್ಟು ಜನ ಗುಡಿಸ್ಲು, ಇಲ್ಲಿ 1 ಲಕ್ಷದ ಹಾಸಿಗೆ ಹಾಕಿ AC ಹಾಕಿದ್ರು ಮಕ್ಕಳಾಯ್ತಿಲ್ಲ ಇಲ್ಲಿ. ಅವ್ರು ನೋಡಿ ಬರೀ ನೆಲದಲ್ಲಿ ಮಲಗಿಸ್ 12 ಜನ 15 ಜನ ಮಕ್ಳು ಉಡ್ಸವ್ರೆ ಅಲ್ವಾ. ಇದೆಲ್ಲ ನಿಮ್ಗೆ ಗೊತ್ತಿರ್ತದೆ ಹಿರಿಯರು. ಏನ್ ಕಾರಣ? ಗಂಡ ಹೆಂಡತಿಲಿ ಯಾವುದೇ ತರದ್ ಒಬ್ರಿಗೊಬ್ರು ಇದೇ ಬೇಯಿಲ್ಲ, ಅದ್ ಕೊಡ್ಸಿಲ್ಲ ಅಂತ ಗಂಡ ಮುನ್ಸ್ಕೊಳ್ಳೋದಾಗ್ಲಿ, ಹೆಂಡತಿ ಏನಕ್ಕೆ ಬೇಡದಿರ್ಲಿಲ್ಲ. ಅವರು ಮನೆ ತಿನ್ನಕ್ಕಿದ್ಯಾ ಸಾಕು, ಅನ್ಯೋನ್ಯವಾಗಿರೋದು. ಏನು ಈ ಒತ್ತರದ ಜಗತ್ತಿರ್ಲಿಲ್ಲ ಅವ್ರಿಗೆ. ನಮ್ ನೋಡಿ ಈಗ 5 ನಿಮಿಷಕ್ಕೂ ಬ್ರೈನ್ ಚೇಂಜ್ ಆಯ್ತಾ ಇರ್ತದೆ. ಅತಿ ಹೆಚ್ಚು ಮೊಬೈಲ್ ನೋಡ್ತೀವಿ, ಅತಿ ಹೆಚ್ಚು ಬೇರೆಯವ್ರ ಬಗ್ಗೆ ಚಿಂತನೆ ಮಾಡ್ತೀವಿ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಇದನ್ನೆಲ್ಲ ಮಾಡಕ್ ಹೋಗ್ಬಾರ್ದು, ಯಾರ ಬಗ್ಗೆನೂ ಚಿಂತೆ ಮಾಡ್ಬಾರ್ದು. ಒಂದ್ 6 ತಿಂಗಳು ತಪಸ್ತರ ನಮಗೆ ಮಗು ಆಗ್ಬೇಕು ಅನ್ನೋದೊಂದು ಗುರಿ ಇಟ್ಕೊಬೇಕು. ಅದಕ್ಕೇನ್ ಮಾಡ್ಬೇಕು? ಆರೋಗ್ಯಕರ ಊಟ ತಿನ್ಬೇಕು, ಅದಕ್ಕೆ ಬೇಕಾದಂತ ಚಿಕಿತ್ಸೆ ಪಡೆಯಕ್ ಹೋಗ್ಬೇಕು, ಭಗವಂತನ ಸ್ಮರಣೆಯಲ್ಲಿ ಇರ್ಬೇಕು. ಈ 3 ಜೋಡಿಸಿದಾಗ ಮಾತ್ರ ಆರೋಗ್ಯಕರವಾದ ಸಂತಾನ ಆಗೋದಕ್ಕೆ ಸಾಧ್ಯ. ನೋಡಿ ನಾನು ಇನ್ನೊಂದು ಹೇಳ್ಕೊಡ್ತೀನಿ. ಆಹಾರ ಯಾವುದು ಅಂತಂದ್ರೆ ನೋಡಿ, ಅದ್ ಯಾವ್ದು ಆಹಾರ ತಿಂದ್ರೆ ಅದು ಹಾಲಿನ ಬಣ್ಣ ಬರ್ಬೇಕು. ಹಾಲಿನ ಬಣ್ಣ ಅಂದ್ರೆ ತೆಂಗಿನಕಾಯಿ ಹಾಲು, ರಾಗಿ ಹಾಲು, ಮತ್ತೆ ನವಣೆ ಹಾಲು, ಸಬ್ಜೆ, ಬಾದಾಮಿ, ಪಿಸ್ತಾ, ಆಮೇಲೆ ಈ ಕುಂಬಳಕಾಯಿ ಬೀಜ, ಡ್ರೈ ಫ್ರೂಟ್ಸ್ಗಳಾಗಿರ್ಬೋದು. ಆಮೇಲೆ ಮಿತವಾದ ವ್ಯಾಯಾಮ, ಸಂಜೆ ಟೈಮಲ್ಲಿ ಗಂಡ ಹೆಂಡತಿ ಇಬ್ರು ಯಾವ್ದಾನ ಒಂದು ದೇವಸ್ಥಾನಕ್ಕೆ ಹೋಗೋದು. ನೋಡಿ ಹಳ್ಳಿ ಮರ ಸುತ್ತು ಅಂತ ಹೇಳ್ತೀವಿ. ಹಳ್ಳಿ ಮರ ಅಂದ್ರೆ ಅತಿ ಹೆಚ್ಚು ಆಕ್ಸಿಜನ್ ಬಿಡ್ತದೆ. ಹಳ್ಳಿ ಮರ ಎಲ್ಲರಿಗೂ ಗೊತ್ತಿದೆ. ಹಳ್ಳಿ ಮರನೇ ಒಂದ್ 48 ಸತಿನೋ, ಒಂದ್ 108 ಸತಿನೋ, ಅಥವಾ ಒಂದ್ 11 ಸತಿನೋ 20 ಸತಿನೋ ಸುತ್ತಕ್ಕಾಗ್ಲಿಲ್ಲ ಅಂದ್ರೆ ಹಳ್ಳಿ ಮರದ ಕೆಳಗೆ ಕುತ್ಕೊಂಡು ಮಾತಾಡಿ, ಈ ತರ ಅನೇಕ ವಿಷಯಗಳನ್ನ ಮಾಡ್ಬೇಕು. ಮಾಡಿದಾಗ ಮಾತ್ರ ಶ್ರೇಷ್ಠ ಸಂತಾನ ಆಗುತ್ತೆ. ನಿಮ್ಮ ಚಿಂತನೆ ಹೆಂಗಿದೆ, ನಿಮ್ಮ ಮನಸ್ಥಿತಿ ಹೆಂಗಿದೆ, ಅದೇ ರೀತಿ ಮೇಲೆ ನಿಮ್ಮ ಮಗು ಹುಟ್ಟುತ್ತೆ. ಅಂದ್ರೆ ನೀವು ಅದೇ ಚಿಂತನೆಯಲ್ಲಿ ಹೋಗಿ ಏನೋ ಸಂಸಾರ ನಡೆಸಿದಾಗ ಅದೇ ಚಿಂತನೆಯಲ್ಲಿ ಮಗು ಅದು ಸೇರಿದಂತ ಸಂದರ್ಭ ಯಾವ ರೀತಿ ನಿರ್ಣಯ ಆಗಿರ್ತದೆ, ಅದ್ರ ಮೇಲೆ ಆ ಮಗು ಬೆಳವಣಿಗೆ ಆಗಿರ್ತದೆ. ಅದಕ್ಕೇನೆ ಹುಟ್ಟೋ ಮಕ್ಕಳೆಲ್ಲ ಒಳ್ಳೆ ಮಕ್ಕಳಲ್ಲ. ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಈಗ ಅಪ್ಪ ಅಮ್ಮ ಇಬ್ರು ಒಳ್ಳೆಯವರು, ಆದ್ರೆ ಮಗು ಒಳ್ಳೆನಲ್ಲ. ಕಾರಣ ಏನು ಅಂತಂದ್ರೆ ನೋಡಿ, ಆ ದೇಹಕ್ಕೆ ಮಾತ್ರ ನಾವು ತಂದೆ ತಾಯಿ, ಅದ್ರೊಳಗಿರೋ ಆತ್ಮ ಭಗವಂತ ಕೊಟ್ಟಿರೋದು, ಅದು ಯಾರ ಆತ್ಮನೋ ಗೊತ್ತಿಲ್ವಲ್ಲ. ಅದಕ್ಕೆ ನಾವ್ ಈ ತರ ಏನು ತಪಸ್ಸು ತರ ಅದ ಹೇಳ್ತಾರಲ್ಲ ಹಿರಿಯರು, ತಪಸ್ ಮಾಡಿ ಪಡಿಬೇಕಪ್ಪ ಮಗುನ, ಇಂಥ ಮಗು ಒಳ್ಳೆ ಮಗು ಪಡೆದಿದೀವಿ ಅಂತಾರೆ. ಅದು ಈ ರೀತಿ ತಪಸ್ ಇರ್ತದೆ. ಅವರ ಹಿಂದಿನ ಏನು ಪಾಪ ಪುಣ್ಯ ಕರ್ಮ ಇರ್ತದೆ, ಅದಕ್ಕೆ ಅನುಗುಣವಾಗಿ ಬಂದಿರ್ತದೆ. ಅದಕ್ಕೆ ನಾನು ಮೊದ್ಲೇ ಹೇಳಿದೆ, ಗಂಡ ಹೆಂಡತಿ ಇಬ್ರು ಏನಿದ್ದಾರೆ, ಹುಡುಗ ಹುಡುಗಿ ಬ್ರಹ್ಮಚರ್ಯ ಪಾಲನೆ ಮಾಡಿರ್ಬೇಕು. ಮದುವೆಗಿನ ಮುಂಚೆ ಬೇರೆ ಬೇರೆ ಹುಡುಗರ ಜೊತೆ ಸವಾಸ ಇಕ್ಕೊಂಡಿರ್ಬಾರ್ದು. ಹುಡುಗ ಆಗಿದ್ರು ಬೇರೆ ಹುಡುಗಿರ ಜೊತೆ ಅವ್ರ ಜೊತೆ ಎಲ್ಲ ಸವಾಸ ಇಕ್ಕಿರ್ಬಾರ್ದು. ಅಂದ್ರೆ ದೇಹ ಇಲ್ಲಾಂದ್ರೂ ಒಬ್ರಿಗೆ ಯಾರ ಮಾತು ಕೊಟ್ಟಿರ್ತೀವಿ, ಆಸೆ ಪ್ರೀತಿ ಪ್ರೇಮ ಮಾಡ್ಬಿಟ್ಟಿರ್ತಾರೆ, ಅವ್ರದೆಲ್ಲ ತುಂಬಾ ತೊಂದರೆಗಳೊಳಗಾಗಿ ಈ ತರ ಎಲ್ಲ ಅವ್ರಿಗೆ ಗುರಿ ಆಗಿರ್ತಾರೆ. ನೋಡಿ ಯಾವ್ದಾನ ಒಂದ್ ಒಳ್ಳೆ ಡಾಕ್ಟರ್ ನೋಡಿ ಚಿಕಿತ್ಸೆ ತಗೊಳ್ಳಿ, ಚಿಕಿತ್ಸೆ ತಗೊಂಡು ಭಗವಂತ ಮೇಲೆ ಭಾರ ಹಾಕಿ ಶ್ರೇಷ್ಠ ಸಂತಾನ ಪಡೀರಿ. ನೋಡಿ ಇದೆಲ್ಲ ಸಣ್ಣ ಸಣ್ಣ ಪುಟ್ಟದ ವಿಷಯ, ಇದೆಲ್ಲರೂ ಸಹ ಪಾಲನೆ ಮಾಡ್ಬೋದು. ತುಂಬಾ ಶ್ರೇಷ್ಠ ಸಂತಾನ ಪಡಿಬೇಕು ಅಂದ್ರೆ ನಿಮ್ ಹತ್ತಿರದಲ್ಲಿ ಯಾರು ಸಾಧು ಸಂತರಿದ್ರೆ, ಹಿರಿಯರಿದ್ರೆ, ಋಷಿಗಳು ತಪಸ್ವಿಗಳ ತರ ಇದ್ರೆ, ಆ ತರದ್ ಯಾರನ್ನ ಇದ್ರೆ ನಿಮ್ಗೆ ಗೊತ್ತಿದ್ರೆ ಅವ್ರ ಹತ್ರ ಹೋದ್ರೆ ಅವ್ರ ಹುಡುಗ ಹುಡುಗಿಂಗ್ ಕುಣಿಸಿ ಹೇಳ್ಕೊಡ್ತಾರೆ. ಯಾವ ಜಾಗದಲ್ಲಿ ಹೆಂಗೆ ಇರ್ಬೇಕು, ಎಷ್ಟು ಗಂಟೆಗೆ ಎದ್ದೇಳ್ಬೇಕು, ಯಾವ ರೀತಿ ಊಟ ತಿನ್ಬೇಕು, ಇಬ್ರು ಯಾವ ರೀತಿ ಸೇರ್ಬೇಕು ಅನ್ನೋದೆಲ್ಲ ಅನೇಕ ರಹಸ್ಯಗಳಿದೆ. ಅದು ಪಬ್ಲಿಕ್ ಅಲ್ಲಿ ನಾವ್ ಹೇಳಕ್ ಬರೋದಿಲ್ಲ. ಆ ತರ ಯಾರನ್ನ ಹೇಳ್ಕೊಡೋರು ಇದ್ದಾಗ ಹೋಗಿ ಕಲೀರಿ.
ನಾನು ಯಾವಾಗನ ನಿಮಗ್ ಸಿಕ್ಕಿ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ನನ್ನ ಯಾವ ತರ ನೀವು ಯಾರನ್ನ ಭೇಟಿ ಆದ್ರೆ ನಮ್ಗೆ ಈ ತರದ್ ಏನಾರ ಬೇಕು ಸ್ವಲ್ಪ ಹೇಳ್ಕೊಡಿ ಅಂದ್ರೆ ನನಗ್ ಗೊತ್ತಿರೋದು ಪಟ್ಟಕ್ಕೆ ನಾನು ಹೇಳ್ಕೊಡ್ತೀನಿ. ಅದ್ ನಮ್ ಗುರುಗಳಿಂದ ಬಂದಿರೋ ಆಶೀರ್ವಾದ ನನಗೆ. ಅವ್ರು ತಿಳಿಸಿರೋ ವಿಷಯ ನಾನು ಸಹ ನಿಮ್ಗೆ ತಿಳಿಸ್ಕೊಡ್ತೀನಿ. ಶ್ರೇಷ್ಠ ಸಂತಾನ ಎಲ್ಲರೂ ಪಡಿಬೋದು. ಅಷ್ಟೇನೆ ಸ್ನೇಹಿತರೆ, ಶ್ರೇಷ್ಠ ಸಂತಾನ ಪಡಿಬೇಕು ಅಂದ್ರೆ ನಿಮ್ಮ ಚಿಂತನೆ ಚೆನ್ನಾಗಿರ್ಬೇಕು, ನಿಮ್ಮ ಮನಸ್ಥಿತಿ ಚೆನ್ನಾಗಿರ್ಬೇಕು, ಪರಿಸ್ಥಿತಿ ಚೆನ್ನಾಗಿರ್ಬೇಕು, ಒಳ್ಳೆ ಆಹಾರ ಚೆನ್ನಾಗಿರ್ಬೇಕು, ಒಳ್ಳೆ ನಿಯಮ ಪಾಲಿಸ್ಬೇಕು. ಗಂಡ ಹೆಂಡತಿ ನಾನ್ ದೊಡ್ಡವನು ನೀನ್ ಚಿಕ್ಕವಳು ಅಂತ ಭೇದ ಭಾವ ಮಾಡ್ಬಾರ್ದು. ಹೆಣ್ಣಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡ್ಬೇಕು. ಅವ್ರನ್ನ ಹೀಯಾಳ್ಸೋದಾಗ್ಲಿ ಅವಮಾನ ಮಾಡೋದಾಗ್ಲಿ ಎಲ್ಲ ಏನು ನಡೆಯೋದಿಲ್ಲ. ನೋಡಿ, ನೀವು ಗಂಡು ಏನಿದೆ ಮನೇಲಿ ನೀವ್ ಸಂಪಾದನೆ ಬಂದು ತಂದು ಹಾಕ್ಬೋದು ಅಷ್ಟೇ. ಅದೊಂದೇ ನಿನ್ ಕೈಲಿ ಮಾಡಕ್ಕಾಗೋದು. ಇಡೀ ಕುಟುಂಬ ಎತ್ತಿ ನಿಲ್ಸೋಳು ಹೆಣ್ಣು. ಅವಳು ಅತಿ ಹೆಚ್ಚು ಗೌರವ ಕೊಡ್ಬೇಕು. ತಾಯಿನೇ ಈ ಜಗತ್ತಲ್ಲಿ ಎಲ್ಲರೂ. ಯಾವ ಹೆಣ್ಮಕ್ಳಿಗೂ ನೀವು ಅವಮಾನ ಮಾಡೋದ್ರಿಂದಾಗ್ಲಿ ಹೀಯಾಳ್ಸೋದ್ರಿಂದಾಗ್ಲಿ ಅವ್ರಿಗೆ ಏನು ಬೇಜವಾಬ್ದಾರಿ ಮಾತಾಡೋದಾಗ್ಲಿ ಅದು ಕುಟುಂಬಕ್ಕೂ ಕೆಡಕಾಗ್ತಾ ಇರ್ತದೆ. ಈ ಮನೆಯಲ್ಲೂ ಸ್ವಂತ ಅಪಾತ್ರ ಇರ್ತದೆ. ಮಕ್ಳುಗಳು ಇದೆಲ್ಲ ಆಗೋದಿಲ್ಲ. ಇದೆಲ್ಲ ಅನೇಕ ಚಿಂತನೆಗಳು ನಾವು ಹೊರಗಡೆ ಹೇಳಕ್ಕಾಗಲ್ಲ. ಇಷ್ಟು ಮಟ್ಟಕ್ಕೆ ನಾನು ಹೇಳಿದೀನಿ ನಿಮ್ಗೆ ಕೇಳೋದಕ್ಕೋಸ್ಕರ. ನೋಡಿ ಸ್ನೇಹಿತರೆಲ್ಲ ತಿಳ್ಕೊಂಡಿದ್ದೀರಾ ಅನ್ಕೊಂತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಂ ನಮಃ ಶಿವಾಯ. ಶಿವಾಯ ನಮಃ. ಆತ್ಮ ನಮಸ್ಕಾರ ಸ್ವಾಮಿ. ಆತ್ಮ ನಮಸ್ಕಾರ.